ಸರ್ ಸಚಿವರು ವರ್ಸಸ್ ಡಿಸಿಎಂ ಅಂತ ಆಗಿದೆ ಸರ್. ಈಗ ಎಐಸಿಸಿ ಅಧ್ಯಕ್ಷರು ಸೂಚನೆ ಕೊಟ್ಟವ್ರೆ, ಆದ್ರೂ ಕೂಡ ಕೆಲವೊಂದಿಷ್ಟು ಪಕ್ಷ ಯಾವ ಸಚಿವರು ಈಗ ರಾಜಣ್ಣ ಇರ್ಬೋದು ಇವರೆಲ್ಲ ಯಾರು ಎಲ್ರು ಯಾರು ಇಲ್ಲ ರೀ, ರಾಜಣ್ಣ ಒಬ್ರೇನೆ. ಅದೇ ಸರ್ ಅವರೇನೆ ಒಬ್ಬರಾದ್ರೂ ಆಯ್ತಲ್ಲ. ಅಲ್ಲ ರೀ, ಒಂದ್ ನಿಮಿಷ. ಜನ ಬೇಸಿಗೆ ಬಂದೈತೆ, ಕುಡಿಯೋ ನೀರಿಲ್ಲದೆ ಸಾಯ್ತವ್ರೆ ಜನ. ಮತ್ತೆ ಕಾರ್ಯಕರ್ತರುಗಳು ಈ ನಡವಳಿಕೆಯಿಂದ ತುಂಬಾ ಬೇಜಾರಾಗವ್ರೆ. ಮುಖ್ಯಮಂತ್ರಿ ಮಾಡೋದು ಬಿಡೋದು ಹೈಕಮಾಂಡ್ಗೆ ಸೇರಿರೋ ವಿಚಾರ. ಹೈಕಮಾಂಡ್ ಯಾವಾಗ ಬೇಕೋ ಮಾಡ್ತದೆ, ಯಾರು ಬೇಕೋ ತೆಗಿತದೆ, ಯಾರನ್ನ ಬೇಕಾದ್ರೂ ಮಾಡ್ತದೆ. ಇವ್ರನ್ನೇ ಮಾಡಬೇಕು ಅವ್ರನ್ನೇ ಮಾಡಬೇಕು ಅಂತೇಳಿ ಅವರವರ ತೇವಲನ್ನ ತೀರಿಸ್ಕೊಳ್ಳೋಕ್ಕೋಸ್ಕರ ಮಾತಾಡ್ತಕ್ಕಂಥದ್ದು ಯಾರ್ದು ಅವಶ್ಯಕತೆ ಇಲ್ಲ ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಅವ್ರೇನಾರ ಹೇಳಿದ್ರೆ ಹೈಕಮಾಂಡ್ 4 ಗೋಡೆ ಮಧ್ಯೆ ಹೇಳಿ, ಬೀದಿಲಿ ನಿಂತ್ಕೊಂಡು ಮಾತಾಡ್ಬಿಟ್ಟು ಅದನ್ನ ವೈಭವೀಕರಣ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗ ರಾಜಣ್ಣ ಅವರ ಮಾತುಗಳಿಗೆ ಮುಂದೆ ನಾವು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆನೂ ಇಲ್ಲ. ಅದನ್ನ ಹೆಚ್ಚಿನದಾಗಿ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಅವಶ್ಯಕತೆನೂ ಇಲ್ಲ ಅಂತ ನನ್ನ ವೈಯಕ್ತಿಕವಾದಂಥ ಭಾವನೆ. ಅಂದ್ರೆ ಎಐಸಿಸಿ ನಾಯಕರನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಸರ್. ಎಐಸಿಸಿ ಏನು ಅಷ್ಟು ವೀಕ್ ಆಗಿಲ್ಲ. ರಾಜಣ್ಣ ಅವರು ಹೇಳಿದಷ್ಟು ವೀಕ್ ಆಗಿ ಎಐಸಿಸಿ ಏನಿಲ್ಲ. ಎಐಸಿಸಿ ಕೂಡ ಸ್ಟ್ರಾಂಗ್ ಆಗಿದೆ. ಎಐಸಿಸಿ ಕೂಡ ಎಲ್ಲ ಎಐಸಿಸಿ ಗೊತ್ತಿದೆ ಯಾವ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ. ಇವ್ರು ಮಾಡಿದ್ನೆಲ್ಲ ಇಲ್ಲಿ ಎಲ್ಲರೂ ಮಾಡಿದ್ನೆಲ್ಲ ಒಪ್ಕೊಳ್ಳೋಕೆ ಎಐಸಿಸಿ ತಯಾರಿಲ್ಲ. ಪಕ್ಷದ ಹಿತದೃಷ್ಟಿಯಿಂದ ಯಾರ್ಯಾರ ಸಲಹೆ ಸೂಚನೆಗಳನ್ನ ತಗೋಬೇಕು ಅದನ್ನು ತಗೋತದೆ. ರಾಜಣ್ಣ ಅವ್ರದ್ದು ಸಲಹೆ ಸೂಚನೆಗಳನ್ನ ಎಐಸಿಸಿ ಕೇಳಲಿಲ್ಲ ಅಂತೇಳಿ ಎಐಸಿಸಿನೇ ಕಂಟ್ರೋಲ್ ಮಾಡ್ತಾವ್ರೆ ಡಿ.ಕೆ. ಶಿವಕುಮಾರ್ ಅಂತ ಹೇಳ್ತಕ್ಕಂಥದ್ದು ಅದು ಅಂತ ಹೇಳಿಕೆಗಳು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಎಐಸಿಸಿ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ರು ಸರ್, ಯಾರು ಈ ತರ ಮಾತಾಡಬೇಡಿ ಅಂತ. ಅದಾದ ಕೆಲವು ದಿನಗಳು ಸುಮ್ಮನೆ ಇದ್ರು, ಈಗ ಮತ್ತೆ ಶುರು ಮಾಡಿದ್ದಾರೆ ಸರ್. ಈಗ ಅಧ್ಯಕ್ಷ ಅದಕ್ಕೆ ಎಐಸಿಸಿ ಕ್ರಮ ತೆಗೆದುಕೊಳ್ತದೆ. ಎಐಸಿಸಿ ಅವರು ಹೇಳಿದ ಮೇಲೂ ಕೂಡ ವಿತಂಡವಾದವನ್ನ ಮಂಡಿಸ್ತಾ ಇರ್ತಕ್ಕಂಥ ರಾಜಣ್ಣ ಅವ್ರ ಬಗ್ಗೆ ಎಐಸಿಸಿ ಗಮನಿಸ್ತಾ ಇದೆ. ರಾಜಣ್ಣ ಅವ್ರಿಗೆ ಸಮಸ್ಯೆ ಏನು ಅಂತಂದ್ರೆ ಅವ್ರು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ. ನಮ್ಮಂತವರು ಮತ್ತೆ ಯುವಕರುಗಳೆಲ್ಲ ಸ್ಪರ್ಧೆ ಮಾಡ್ತಕ್ಕಂಥವ್ರಿಗೆ ಯಾವ ರೀತಿ ನಡ್ಕೋಬೇಕು ಪಕ್ಷದಲ್ಲಿ ಅಂತಕ್ಕಂಥ ಆಲೋಚನೆಗಳಿದಾವೆ. ಅವರು ಇದು ಲಾಸ್ಟ್ ನನಗೆ ಯಾರನ್ನ ಬೇಕಾದ್ರೂ ಗೆಲ್ಲಿಸ್ತೀನಿ, ಯಾರನ್ನ ಬೇಕಾದ್ರೂ ಸೋಲಿಸ್ತೀನಿ ಅಂತಕ್ಕಂಥ ಮನಸ್ಥಿತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಅವರಿಂದ ಪಕ್ಷ ಏನ್ ನಿರೀಕ್ಷೆ ಮಾಡಬಹುದು ಅಂತೇಳಿ ಹೈಕಮಾಂಡ್ ಅದ್ರ ಬಗ್ಗೆ ಆಲೋಚನೆ ಮಾಡ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.